ರೆಡ್ಡಿ ವರ್ಸಸ್ ರೆಡ್ಡಿ ನಡುವಿನ ಕಾಳಗದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಾಗಿದೆ. ಈ ಘಟನೆಯ ನಂತರ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಅನ್ನುವಂತಹ ಪರಿಸ್ಥಿತಿ. ಬ್ಯಾನರ್ ವಾರ್ನ ಬಳಿಕ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಪರಿಸ್ಥಿತಿ. ಫೈರಿಂಗ್ ಮಾಡ್ತಾ ಇರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಜನಾರ್ದನ ರೆಡ್ಡಿ ಮನೆಯತ್ತಲೇ ಗನ್ ಮ್ಯಾನ್ ಫೈರಿಂಗ್ ಮಾಡಿರೋದು. ಸತೀಶ್ ರೆಡ್ಡಿ ಗನ್ ಮ್ಯಾನ್ ನಿಂದಲೇ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಆಗಿದೆ. ಫೈರಿಂಗ್ ನಿಂದ ಜನಾರ್ದನ ರೆಡ್ಡಿ ಮನೆ ಗಾಜು ಪುಡಿ ಪುಡಿ ಆಗಿದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗಲಾಟೆಯ ಮಧ್ಯೆ ಗನ್ ಮ್ಯಾನ್ ಫೈರ್ ಮಾಡಿರೋದು ಭಯಾನಕ ವಿಡಿಯೋ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಜನಾರ್ದನ ರೆಡ್ಡಿ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿ ಬುಲೆಟ್ ಹಾರಿಸ್ತಾ ಇರುವಂತಹ ದೃಶ್ಯ ಇದು. ಒಂದು ಕಡೆ ಗಲಾಟೆ ನಡೀತಾ ಇರುತ್ತೆ, ಇದರ ಮಧ್ಯದಲ್ಲಿ ಗನ್ ಮ್ಯಾನ್ ಫೈರ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದ ಗನ್ ಮ್ಯಾನ್ಗಳ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ರೆಡ್ಡಿ ಮನೆಗೆ ಬಂದ ಭರತ್ ರೆಡ್ಡಿ ಬೆಂಬಲಿಗರು. ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಜನಾರ್ದನ ರೆಡ್ಡಿ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಫೈರಿಂಗ್ ಮಾಡ್ತಾ ಇರುವಂತಹ ದೃಶ್ಯ ಇದು. ವೀಣಾ, ಈಗಾಗಲೇ ಹೇಳಿದಂತೆ ನಿನ್ನೆ ನಡೆದಂಥ ಘಟನೆಯಲ್ಲಿ ಪರಸ್ಪರ ಯಾರು ಯಾರಿಗೆ ಹೊಡಿತಾರೆ, ಯಾರು ಯಾರಿಗೆ ಕಲ್ಲು ತೂರಾಟ ಮಾಡ್ತಾರೆ, ಯಾರು ಯಾರ ಬಾಟಲ್ಗಳನ್ನು ಯಾರ ಹತ್ರ ವಹಿಸ್ತಾರೆ ಅನ್ನೋದು ಕೂಡ ನೋಡದೇ ಇರತಕ್ಕಂಥ ದೃಶ್ಯಾವಳಿ ಎಲ್ಲವೂ ಕೂಡ ನಿನ್ನೆ ಬಳ್ಳಾರಿ ಜನ ನೋಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಿಲ್ಲ. ಆದರೆ ಇದೀಗ ಒಂದೊಂದೇ ವಿಡಿಯೋಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಗನ್ ಮ್ಯಾನ್ಗಳ ಕಿತಾಪತಿ, ಅಂದರೆ ಘಟನೆ ನಡೆದಾಗ ನಿಯಂತ್ರಣ ಮಾಡಬೇಕಾದ ಗನ್ ಮ್ಯಾನ್ಗಳು ಇಲ್ಲಿ ಎಲ್ಲೋ ಒಂದು ಕಡೆ ಅವರೇ ಹಾದಿ ತಪ್ಪಿದ್ರ ಅನ್ನೋಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಆಗಿರ್ಬೋದು, VIP ಆಗಿರ್ಬೋದು, ಅವರಿಗಿರ್ತಕ್ಕಂಥ ಭದ್ರತೆ ಪಡೆಗಿರ್ತಕ್ಕಂಥ ಏನು ಗನ್ ಮ್ಯಾನ್ಗಳು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದು, ಗೊಂದಲ ಮತ್ತು ನೂಕುನುಗ್ಗಲಿದ್ದಾಗ ಆಯಾ ಏನು ನಾಯಕರನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಸ್ವತಃ ಗನ್ ಮ್ಯಾನ್ಗಳೇ ಹೊರಗಡೆ ಬಂದು ಅವರೇ ಫೈರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಇವರಿಗೆ ಫೈರಿಂಗ್ ಮಾಡಲಿಕ್ಕೆ ಯಾರು ಅನುಮತಿ ಕೊಟ್ಟರು, ಅವರು ಯಾರ ಗನ್ಮೆನ್ಗಳಾಗಿದ್ರು ಅನ್ನೋಂಥದ್ದು ಸದ್ಯ ಇರತಕ್ಕಂಥ ಅತಿ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಕಡೆಯಿಂದ ಜನಾರ್ದನ ರೆಡ್ಡಿ ಬೆಂಬಲಿಗರು ರೋಡ್ಗೆ ಹತ್ರ ಬರ್ತಾರೆ, ಮತ್ತೊಂದು ಕಡೆ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸಾಕಷ್ಟು ಜನರು ಬರ್ತಾರೆ. ಎಲ್ಲರೂ ಸೇರಿ ಸುಮಾರು ಏನಂತಂದು 4-5 ಸಾವಿರ ಜನ ಒಟ್ಟಿಗೆ ಒಂದು ಕಡೆ ಸೇರ್ತಾರೆ, ಪರಸ್ಪರ ಕಲ್ಲು ತೂರಾಟ ಮಾಡ್ತಾರೆ, ಸೋಡಾ ಬಾಟ್ಲಿಗಳನ್ನು ಹೊಡಿತಾರೆ. ಇಂಥ ಸಂದರ್ಭದಲ್ಲಿ ಗನ್ಮೆನ್ಗಳು ಒಂದಷ್ಟು ನಿಯಂತ್ರಣ ಮಾಡಬೇಕಾಗಿರ್ತದೆ. ಆದರೆ ಗನ್ಮೆನ್ಗಳೇ ಏನು ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ 9 ಸುತ್ತು ಗುಂಡು ಗಾಳಿಯಲ್ಲಿ ಹಾರುತ್ತೆ. ಆದರೆ ಒಂದು ಮಾತ್ರ 10ನೇದು ಒಂದು ಪಾಯಿಂಟ್ ಇರುತ್ತೆ, ಅದು ಓರ್ವ ವ್ಯಕ್ತಿಗೆ ತಾಗಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆದರೆ ಅವನ ಸಾವಿಗೆ ಯಾರ ಗನ್ನಿಂದ ಹೊರಗಡೆ ಹೋಯಿತು, ಯಾವ ಗನ್ ಮ್ಯಾನ್ ಬುಲೆಟ್ ಅವನ ದೇಹ ಸೇರಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಏನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದೀಗ ADGP ಹಿತೇಂದ್ರ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಈಗಾಗಲೇ ಹೇಳಿದಂತೆ ಬಳ್ಳಾರಿ ಇರತಕ್ಕಂಥ ಜನಾರ್ದನ ರೆಡ್ಡಿ ಆಗಿರ್ಬೋದು, ಭರತ್ ರೆಡ್ಡಿ ಅವರಾಗಿರ್ಬೋದು, ಅಥವಾ ಏನು ಸತೀಶ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲರೂ ಸೇರಿದಂತೆ ಇವರಿಗಿರ್ತಕ್ಕಂಥ ಖಾಸಗಿ ಗನ್ ಮ್ಯಾನ್ಗಳ ಅವರ ಗನ್ಗಳನ್ನು ಒಂದೊಂದು ಸರ್ಕಾರಿ ಗನ್ಮ್ಯಾನ್ಗಳು ಇರ್ತಾರೆ, ಒಬ್ಬೊಬ್ಬ ಏನು ರಾಜಕಾರಣಿಗಳಿಗೆ ಸರ್ಕಾರಿ ಗನ್ಮ್ಯಾನ್ ಇರ್ತಾರೆ, ಅವರ ಗನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಖಾಸಗಿ ಗನ್ಮ್ಯಾನ್ಗಳು ಯಾರಿದ್ದಾರೆ ಅವರ ಎಲ್ಲ ಗನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗಾಗಲೇ 5 ಗನ್ಗಳನ್ನು ಅಧಿಕೃತ ವಶಪಡಿಸಿಕೊಳ್ಳಲಾಗಿದೆ. ಇನ್ನೊಂದಿಷ್ಟು ಗನ್ಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವನ್ನೆಲ್ಲ ವಶಪಡಿಸಿಕೊಳ್ತಾರೆ. ರಾಜಶೇಖರ್ನ ಬೆನ್ನಿಗೆ ಬಿದ್ದಂಥದ್ದು ಖಾಸಗಿ ಗನ್ನಿಂದ ಫೈರ್ ಆದಂತಹ ಗುಂಡು ಅನ್ನೋದು. ಈಗ ಈ ದೃಶ್ಯವನ್ನ ನಾವೇನ್ ನೋಡ್ತಾ ಇದ್ದೀವಿ, ಸೊ ಆ ವ್ಯಕ್ತಿ ಯಾರು, ಆ ಗನ್ ಮ್ಯಾನ್ ಯಾರು, ಆತನ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಪೊಲೀಸರು ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ?
ಇಲ್ಲ ವೀಣಾ, ಈಗಾಗಲೇ ಹೇಳಿದಂತೆ ಎಲ್ಲ ವಿಡಿಯೋಗಳನ್ನು ಅಂದರೆ ಒಂದು ಪ್ರತ್ಯೇಕವಾದ ಪೊಲೀಸರ ತಂಡವನ್ನೇ ಮಾಡಿರ್ತಕ್ಕಂಥ ಪೊಲೀಸರು ಬೆಳಗ್ಗೆಯಿಂದಲೂ ಕೂಡ ರಾತ್ರಿ ಏನೆಲ್ಲ ಘಟನೆ ನಡೆಯಿತು, ಮಾಧ್ಯಮದ ಕ್ಯಾಮ್ರಾದಿಂದ ಬಂದಂಥ ವಿಜುವಲ್ಸ್ ಆಗಿರ್ಬೋದು, ಯಾರಾದರೂ ಮೊಬೈಲ್ ಇರ್ತಕ್ಕಂಥ ವಿಜುವಲ್ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ವಿಜುವಲ್ಗಳಿದ್ದಾವೆ, ಅದರಲ್ಲಿ ಯಾರ್ಯಾರು ಇದ್ದಾರೆ, ಏನೇನು ಮಾಡಿದ್ದಾರೆ, ಯಾವ್ಯಾವ ಘಟನಾವಳಿಗಳಲ್ಲಿ ಏನೆಲ್ಲ ಕಿತಾಪತಿ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋ ಮೂಲಕ ಒಂದು ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಅಂದರೆ ಈವರೆಗೂ ಘಟನೆಗೆ ಸಂಬಂಧಪಟ್ಟಂತೆ 4 ಕೇಸ್ಗಳು ದಾಖಲಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಚಾನಲ್ ಶೇಖರ್ ಅಂತ ವ್ಯಕ್ತಿ ಅಂತಂದರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ಸೇರಿದಂತೆ 11 ಜನರು ನಮ್ಮ ಮೇಲೆ ಕೊಲೆ ಮತ್ತು ಹಲ್ಲೆಗೆ ಯತ್ನ ಮಾಡಿದ್ರು ಅಂತ ಒಂದು ದೂರನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅವರ ಸಹೋದರ ಒಂದು ನನ್ನ ತಮ್ಮನ ಸಾವಾಗಿದೆ, ಅವನ ಸಾವಿಗೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇದು ಈ ಮಧ್ಯೆ ನಾಳೆ ವಾಲ್ಮೀಕಿ ಜಯಂತಿ ಬಳ್ಳಾರಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಒಂದು ಸಮುದಾಯಕ್ಕೆ ತುಚ್ಛವಾಗಿ ನಡೆದುಕೊಂಡಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ. ಇದೆಲ್ಲದರ ಮಧ್ಯೆ ಪೊಲೀಸರು ಒಂದು ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ. ಅದು ಪ್ರಮುಖವಾಗಿ ಗಮನಿಸಬೇಕಾದಂಥ ಅತಿ ದೊಡ್ಡ ಅಂಶ ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ. ಯಾಕಂದರೆ ಸೋಮೋಟೋ ಕೇಸ್ ಮಾಡಿದಾಗ ಯಾವುದೇ ವಿಡಿಯೋ ದಾಖಲಾಗಿರ್ಬೋದು ಅಥವಾ ಯಾವುದೇ ಆಡಿಯೋ ದಾಖಲಾಗಿರ್ಬೋದು, ಏನೇ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಪೊಲೀಸರು ಅರೆಸ್ಟ್ ಮಾಡ್ಬೋದು, ಬಂಧನಕ್ಕೊಳಪಡಿಸ್ಬೋದು, ಅವ್ರನ್ನ ವಿಚಾರಣೆಗೂ ಒಳಪಡಿಸ್ಬೋದು. ಹೀಗಾಗಿ ಒಂದು ಕೇಸನ್ನು ಪೊಲೀಸರು ಸೋಮೋಟೋ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ವಿಡಿಯೋಗಳೇನು ಹೊರಗಡೆ ಹರಿದಾಡ್ತವೆ ಯಾವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವ ಮೂಲಕ ಎಲ್ಲರನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹಿತೇಂದ್ರ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದಂತೂ ಸತ್ಯ ವೀಣಾ, ಬಳ್ಳಾರಿಯಲ್ಲಿ ನಡೆದಂಥ ಘಟನೆಯಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂಥ ದಾಟಿಯಲ್ಲಿ ತಮ್ಮದೇ ಆದಂಥ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಬೇಕು, ನಿನ್ನೆ ಅಷ್ಟೆಲ್ಲ ಒಂದಷ್ಟು ದಾಂಧಲೆ ಗೊಂಬಿ ಎಲ್ಲವನ್ನು ಕೂಡ ದೊಂಬಿ ಗಾಂಧಲೆ ಎಲ್ಲವನ್ನು ಕೂಡ ಮಾಡಿಬಿಟ್ರು. ಅದರ ಪರಿಣಾಮ ಒಂದೊಂದೇ ವಿಡಿಯೋ ಹೊರಗೆ ಬಂದಾಗ ಅವರೆಲ್ಲರೂ ಕೂಡ ಎದುರಿಸಬೇಕಾದಂಥ ಅನಿವಾರ್ಯತೆ ಬರೋದಂತೂ ಸತ್ಯ. ಎಸ್ ನರಸಿಂಹಮೂರ್ತಿ, ಇದ್ರ ಜೊತೆಗೆ ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯುತ್ತೆ ಅಂತ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ಸೊ ಇಂಥದ್ರ ನಡುವೆ ಬಳ್ಳಾರಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸದ್ಯ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ, ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ಸೊ ಈಗ ಸದ್ಯ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು, ಜೊತೆಗೆ ಅಲ್ಲಿನ ವಾತಾವರಣ ಪರಿಸರ ಹೇಗಿದೆ? ವೀಣಾ, ಈಗಾಗಲೇ ವಾಲ್ಮೀಕಿ ಪುತ್ಥಳಿ ಏನಿದೆ ಆ ಪುತ್ಥಳಿಗೂ ಮತ್ತು ಜನಾರ್ದನ್ ರೆಡ್ಡಿ ಮನೆಗೆ ಕೇವಲ ಒಂದು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ದಾರಿ ಇದೆ. ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೂ ಪೊಲೀಸರು ಇವತ್ತು ನಿನ್ನೆ ನಡೆದಂಥ ಘಟನಾವಳಿ ಹಿನ್ನೆಲೆಯಲ್ಲಿ ಒಂದಷ್ಟು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಆದರೆ ಹಂತವಾಗಿ ಬೆಳಗ್ಗೆ ಒಂದಷ್ಟು ಕಡಿಮೆ ಜನ ಇದ್ದರು, 8 ಗಂಟೆ ಸ್ವಲ್ಪ ಓಡಾಡ್ತಾ ಇದ್ರು, 10 ಗಂಟೆಗೆ ಒಂದು ಸ್ವಲ್ಪ ಜನ ಬಂದರು. ಹೀಗಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಷೇಧಾಜ್ಞೆ ಇದ್ರೂ ಕೂಡ ಅಲ್ಲಲ್ಲಿ ಜನ ಸೇರ್ತಾ ಇದ್ದಾರೆ, ತಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದರ ಇಂಪ್ಯಾಕ್ಟ್ ಎಲ್ಲಿಯೂ ಕೂಡ ನಾಳೆಯ ನಡೀಬೇಕಾಗಿರ್ತಕ್ಕಂಥ ಕಾರ್ಯಕ್ರಮದ ಮೇಲೆ ಬೀಳಬಾರದು ಅನ್ನೋಂಥ ನಿಟ್ಟಿನಲ್ಲಿ ರಾಯಚೂರು, ಚಿತ್ರದುರ್ಗ, ಕೊಪ್ಪಳ ಸೇರಿದಂತೆ ವಿವಿಧ ಭಾಗದಿಂದ, ಅಂದರೆ ವಿಜಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಹೆಚ್ಚುವರಿ ಪೊಲೀಸರನ್ನು ಬಳ್ಳಾರಿಯಲ್ಲಿ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆ ಅಂದರೆ ಇಡೀ ಒಂದಷ್ಟು ಪೊಲೀಸ್ ವಾತಾವರಣ ಎಲ್ಲವಷ್ಟು ಕೂಡ ಪೊಲೀಸರ ಕಣ್ಗಾವಲಿನಲ್ಲಿ ಸದ್ಯಕ್ಕೆ ಬಳ್ಳಾರಿ ಇದೆ. ಯಾರು ಏನೇ ತಪ್ಪು ಮಾಡಿದ್ರು, ಯಾರು ಎಲ್ಲೇ ಏನೇ ವ್ಯವಸ್ಥೆಗೆ ವಿರುದ್ಧವಾಗಿ ಮಾಡಿದ್ರು ಕೂಡ ಅವರೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ ಅನ್ನೋಂಥ ಮಾತನ್ನು ಇಲ್ಲಿ ಪೊಲೀಸರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಮಾಡಬೇಕಂತ ಕೆಲಸ ಏನಂದರೆ ನಾಯಕರುಗಳು, ಅಂದರೆ ದೊಡ್ಡ ದೊಡ್ಡ ನಾಯಕರು ಮಾಡತಕ್ಕಂಥ ಒಂದು ಸಣ್ಣ ತಪ್ಪಿನಿಂದ ಇಷ್ಟೆಲ್ಲ ದೊಡ್ಡ ರಾಮಾಯಣ ಆಗಿದೆ. ಆ ನಾಯಕರೇ ಸ್ವಲ್ಪ ಒಂದಷ್ಟು ತಿದ್ದುಕೊಂಡ್ರೆ ಅವರ ಬೆಂಬಲಿಗರು ಕೂಡ ಸುಮ್ಮನಿರಬಹುದು ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ವೀಣಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.